ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳಿಗೆ 27 ಡೇಸ್ ಕಂಪ್ಲೀಟ್ ಆಗ್ತದೆ. ಈ ಮರಿಗಳಿಗೆ ಹೆಲ್ದಿಯಾಗಿವೆ ಅಂತ ಹೇಳಿದರೆ ಒಳ್ಳೆ ರೀತಿಯಲ್ಲಿ ಮಳೆ ಕೂಡ ಆಗ್ತಾ ಇದೆ. ಹಾಗೆ ಈ ಸ್ಟ್ರೋಕ್ ಆಗುವಂಥ ಸಮಸ್ಯೆನೇ ಇಲ್ಲ ಇವಾಗ. ಮರಿಗಳಿಗೆ ಸ್ಟ್ರೆಸ್ ಅನ್ನೋದೇ ಇಲ್ಲ, ಹಾಗಾಗಿ ಚೆನ್ನಾಗಿ ಫೀಡಿಂಗ್ ಕೂಡ ಆಗ್ತಾ ಇದೆ. ಈ ರೀತಿ ಇದ್ದರೆ ಫಾರ್ಮರ್ಸಿಗೆ ಯಾವ ರೀತಿಯ ಟೆನ್ಷನ್ ಕೂಡ ಇರೋದಿಲ್ಲ. ಆರಾಮು ಶೆಡ್ಡನ್ನು ಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬೋದು. ಈ ಥರ ಕ್ಲೈಮೇಟಲ್ಲಿ ನಾವು ಲಿಟ್ಟರ್ ಒಂದು ಮೇಂಟೈನ್ ಮಾಡಿಕೊಂಡು, ಹಾಗೆ ಫೀಡ್ ಹಾಕ್ಕೊಂಡು, ಡ್ರಿಂಕರ್ ಒಂದು ಕ್ಲೀನ್ ಮಾಡಿಕೊಂಡು, ಇಷ್ಟೇ ಕೆಲಸ ಇರತಕ್ಕಂಥದ್ದು. ಮತ್ತು ಫುಲ್ ಡೇ ಟೈಮ್ ವಾಚ್ ಮಾಡಬೇಕು, ಮಾನಿಟರ್ ಮಾಡಬೇಕು, ಆ ರೀತಿಯ ಯಾವುದೇ ಕೂಡ ಸಮಸ್ಯೆ ಇರೋದಿಲ್ಲ ಚೆನ್ನಾಗಿರುವ ಕ್ಲೈಮೇಟ್ ಇರುವ ಕಾರಣದಿಂದ. ಹಾಗೆ ಈ ಥರ ಚೆನ್ನಾಗಿರುವ ಕ್ಲೈಮೇಟ್ ಇದ್ದಾಗ ಈಗ ನಾವು ಒಂದು ದಿನಕ್ಕೆ ಹಾಕಿರ್ತಕ್ಕಂಥ ಫೀಡ್ ಕೂಡ ಬೇಗ ಖಾಲಿ ಆಗ್ತದೆ. ಈಗ ಕ್ಲೈಮೇಟ್ ಚೆನ್ನಾಗಿದೆ, ಡೇ ಟೈಮ್ ಕೂಡ ಸೇಮ್ ರಾತ್ರಿ ಎಷ್ಟು ಫೀಡ್ ತಿಂತದೆ ಅಷ್ಟೇ ಫೀಡನ್ನು ಡೇ ಟೈಮ್ ಕೂಡ ತಿಂತವೆ. ಆ ಕಾರಣದಿಂದ ಫೀಡರಲ್ಲಿ ಬೇಗ ಫೀಡ್ ಖಾಲಿ ಆಗ್ಬೋದು. ಬಟ್ ಬೇಗ ಫೀಡ್ ಖಾಲಿ ಆಯ್ತಂತ ಮೇಲಿಂದ ಮೇಲೆ ಫೀಡ್ ಹಾಕಲಿಕ್ಕೆ ನಾನು ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಫೀಡ್ ಖಾಲಿ ಆದರೂ ಹಾಗೆ ಬಿಟ್ಬಿಡ್ತೀನಿ. ಹಾಗೆ ತುಂಬ ಬಿಸಿಲಿರುವ ಟೈಮಲ್ಲಿ ಫೀಡ್ ಖಾಲಿ ಬೇಗ ಒಂದು 9 ಗಂಟೆ 10 ಗಂಟೆ ಹಾಗೆ, ಬೆಳಿಗ್ಗೆ 10 ಗಂಟೆ ಹಾಗೆ ಫೀಡ್ ಖಾಲಿ ಆದರೆ ಬಿಟ್ಬಿಡ್ಬೋದು. ಸಂಜೆ 5-6 ಗಂಟೆ ತನಕನೂ ಹಾಗೆ ಬಿಟ್ಬಿಡ್ಬೋದು. ಬೇಸಿಗೆ ತುಂಬ ಬಿಸಿಲಿರುವ ಈ ಸ್ಟ್ರೋಕು ಅಥವಾ ಸ್ಟ್ರೆಸ್ ಆಗ್ತದೆ ಅಂತಕ್ಕ ಕಾರಣದಿಂದ ಫೀಡ್ ಹಾಕದೆ, ಫೀಡ್ ಕೊಡದೆ ಸಂಜೆ 6 ಗಂಟೆ ತನಕ ಹಾಗೆ ಎಂಟಿ ಬಿಟ್ಟಿರ್ಬೋದು ಫೀಡನ್ನು. ಬಟ್ ಈ ಥರ ಮಳೆ ಬರುವ ಕ್ಲೈಮೇಟಲ್ಲಿ ಇಷ್ಟೊಂದು ಲಾಂಗ್ ಟೈಮ್ ಅವುಗಳಿಗೆ ಫಾಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ತುಂಬ ಹಸಿವೆ ಆಗ್ತಾ ಇರ್ತದೆ. ಈಗ ಮನುಷ್ಯರಿಗಾದರೂ ಹಾಗೆ ಅಲ್ಲ, ತುಂಬ ಮಳೆಗಾಲದಲ್ಲಿ ಹಸಿವೆ ಜಾಸ್ತಿ ಅಂತ ಹೇಳ್ತಾರೆ ನೋಡಿ. ಹಾಗೆ ಕೋಳಿಗಳಿಗೂ ತುಂಬ ಹಸಿವೆ ಆಗ್ತದೆ. ಆ ಹಸಿವೆಯಿಂದನೂ ಕೂಡ ತುಂಬ ಟೈಮು ಫೀಡ್ ಡ್ರಾಪ್ ಮಾಡಿದರೆ ಅದರಿಂದನೂ ಕೂಡ ಟಯರ್ಡ್ ಆಗುವಂಥ, ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಈ ಟಯರ್ಡ್ ಅಥವಾ ಸ್ಟ್ರೆಸ್ಸಿಂದ ಮರಿಗಳು ಸಾಯೋದಿಲ್ಲ, ಬಟ್ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಈಗ ಮರಿಗಳು ಆ ಕಡೆ ಹತ್ತಿಂದ ಈ ಕಡೆ ಫೀಡ್ಗೋಸ್ಕರ ಓಡಾಡ್ತಾ ಇರ್ತವೆ, ಮತ್ತು ಸುಮ್ಮನೆ ಕೂತ್ಕೊಂಡು ಬಿಡ್ತದೆ. ಹಾಗೆ ಈ ಒಂದು 4th ವೀಕಿಂದ 5th ವೀಕ್ ಅವರಿಗೆ ತುಂಬ ಲಾಂಗ್ ಗ್ಯಾಪ್ ಕೊಡಬಾರ್ದು. ಈ ಥರ ಫೀಡ್ ಖಾಲಿಯಾಗಿ ಇಮಿಡಿಯೇಟ್ ಫೀಡನ್ನು ಹಾಕದೇ ಇರುವಂತಕ್ಕಂಥದ್ದೇ ಒಳ್ಳೆಯದು. ಒಂದು 2ರಿಂದ 3 ಗಂಟೆ ಕಾಲ ಫಾಸ್ಟಿಂಗ್ ಮಾಡಿಸಿದರೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಈ ಫೀಡ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇದರಲ್ಲಿ ಮಿನರಲ್ಸ್ ಅಥವಾ ಏನಾದರೂ ಮೆಡಿಷನನ್ನು ಪೌಡರ್ ರೂಪದಲ್ಲಿ ಈ ಫೀಡಿಗೆ ಸೇರಿಸಿರುವ ಕಾರಣ ಲಾಸ್ಟಿಗೆ ಅಡಿಭಾಗದಲ್ಲಿ ಪೌಡ್ರು ಆದಷ್ಟು ಉಳಿದಿರ್ತದೆ. ಅದನ್ನು ಎಲ್ಲ ಎಂಟಿಯಾಗಿ ತಿನ್ನುವಷ್ಟು ಟೈಮ್ ನಾವು ಅವುಗಳಿಗೆ ಬಿಟ್ಬಿಟ್ಟು ಆಮೇಲೆ ಫೀಡ್ ಹಾಕಿದರೆ ಒಳ್ಳೆಯದಾಗ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಮೆಡಿಷನ್ ಕೂಡ ಈ ಎಲ್ಲ ಬರ್ಡಿಗೂ ಆಲ್ಮೋಸ್ಟ್ ಆಲ್ ಸಿಗ್ತದೆ. ಆ ಕಾರಣದಿಂದ ಇದು ಬೆಳವಣಿಗೆ ಪೂರಕ ಅಂತಲೇ ಹೇಳ್ಬೋದು. ನಾನು ಮ್ಯಾಕ್ಸಿಮಮ್ ಈ ಥರನೇ ಫೀಡ್ ಹಾಕುವಂಥದ್ದು ಮರಿಗಳಿಗೆ. ಯಾವುದೇ ಫಸ್ಟ್ ವೀಕ್, ಸೆಕೆಂಡ್ ವೀಕ್, 3rd ವೀಕ್, ಯಾವ ವೀಕ್ ಆದರೂ ಆಲ್ಮೋಸ್ಟ್ ಆಲ್ 100% ಖಾಲಿ ಆಗೋ ತನಕ ವೆಯ್ಟ್ ಮಾಡಿನೇ ಫೀಡ್ ಹಾಕ್ತೀನಿ. ಇನ್ನು ಎಲ್ಲಿಯಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಬೇಗ ಫೀಡ್ ಹಾಕ್ತೀನಿ. ಇಲ್ಲ ಅಂತೇಳಿದರೆ ವೆಯ್ಟ್ ಮಾಡಿಬಿಟ್ಟು ಈ ಥರ ಖಾಲಿ ಆಗುವ ಹಾಗೆ ಎಂಟಿ ಮಾಡಿಸಿನೇ ಫೀಡ್ ಹಾಕೋದು. ಇದರಿಂದ ಅದರಲ್ಲಿರೋ ಮೆಡಿಸಿನ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತಕ್ಕಂಥದ್ದು ನನ್ನೊಂದು ಅಭಿಪ್ರಾಯ. ಸ್ನೇಹಿತರೆ, ನಾವು ಇಂಟಿಗ್ರೇಷನ್ ಫಾರ್ಮಿಂಗಲ್ಲಿ ಒಂದು ಒಳ್ಳೆಯ ಕಂಪನಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅವರು ಆಲ್ಮೋಸ್ಟ್ ಆಲು ಯಾವಾಗಲೂ ಕಳಪೆ ಗುಣಮಟ್ಟದ ಫೀಡು ರೆಡಿ ಮಾಡಿ ಇಂಟಿಗ್ರೇಷನ್ ಫಾರ್ಮರ್ಸಿಗೆ ಕೊಡಲಿಕ್ಕೆ ಹೋಗೋದಿಲ್ಲ. ಆ ಕಾರಣದಿಂದ ನಾವು ಹೊರಗಡೆಯಿಂದ ಮೆಡಿಷನನ್ನು ಯೂಸ್ ಮಾಡುವುದು ತಪ್ತದೆ. ನಾವು ಈ ರೀತಿಯ ಒಂದು ಫೀಡಿಂಗ್ ಮಾಡಿಸಿ ಕರೆಕ್ಟಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದರೆ ಕೋಳಿಗಳಲ್ಲಿ ನಾವು ಉತ್ತಮವಾಗಿ ಗ್ರೋತನ್ನು ಕಾಣ್ಬೋದು. ಬಟ್ ಎಲ್ಲಿಯಾದರೂ ತುಂಬ ಚಿಕ್ಕ ಕಂಪನಿಗಳಿರ್ತದೆ, ಅವರು ಮಾರ್ಕೆಟಲ್ಲಿ ಸರ್ವೈ ಆಗಲಿಕ್ಕೆ ಉತ್ತಮ ಗುಣಮಟ್ಟದ ಫೀಡನ್ನು ಕೊಡಲಿಕ್ಕೆ ಆಗದೇ ಇರ್ಬೋದು. ಆ ಕಾರಣದಿಂದಾಗಿ ನಾವು ಔಟ್ಸೈಡಿಂದ ನಾವು ಮೆಡಿಷನನ್ನು ಅವಕ್ಕೆ ಕೊಡಬೇಕಾಗ್ತದೆ. ಆಲ್ಮೋಸ್ಟ್ ಆಲ್ ಒಳ್ಳೆಯ ಕಂಪನಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಲು ಫೀಡು ಒಳ್ಳೆಯದೇ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಯಾವುದೇ ಎಲ್ಲ ಮಿನರಲ್ಸು, ಮೆಡಿಷನ್ಸು ಎಲ್ಲ ಕೂಡ ಫೀಡಲ್ಲೇ ಅಡಕವಾಗಿರೋದ್ರಿಂದ ನಮಗೆ ಅಂಥ ದೊಡ್ಡ ಸಮಸ್ಯೆ ಬರೋದಿಲ್ಲ. ನಮ್ಮ ಮ್ಯಾನೇಜ್ಮೆಂಟು ಉತ್ತಮವಾಗಿರಬೇಕು. ಈ ರೀತಿಯಾಗಿ ಫೀಡ್ ಡ್ರೈ ಮಾಡಿಸಿ ಅವಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಫೀಡಿಂಗ್ ಮಾಡಿಸ್ತಾ ಹೋದರೆ ಮರಿಗಳಲ್ಲಿ ಉತ್ತಮ ಬೆಳವಣಿಗೆ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಕೊನೆಯದಾಗಿ ಹೇಳೋದಂತ ಏನಿದ್ರೆ, ಇವಾಗ ಸಮ್ಮರಲ್ಲಿ ಅಂದರೆ ತುಂಬ ಬಿಸಿಲಿನ ತಾಪಮಾನ ಇರತಕ್ಕಂಥ ಸಮಯದಲ್ಲಿ 5-6 ಗಂಟೆ ಟೈಮು ಫಾಸ್ಟಿಂಗ್ ಮಾಡಿಸಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಅವು ನೀರನ್ನೇ ಕುಡಿಕೊಂಡು ಆರಾಮಾಗಿ ಇರ್ತದೆ. ಬಟ್ ಈ ಥರ ಒಳ್ಳೆಯ ಕ್ಲೈಮೇಟ್ ಇರುವಾಗ, ಮಳೆ ಬರ್ತಿರ್ತಕ್ಕಂಥ ಸಮಯದಲ್ಲಿ ಒಂದು 5-6 ಗಂಟೆ ನಾವು ಫೀಡ್ ಹಾಕದೆ ಫಾಸ್ಟಿಂಗ್ ಮಾಡಿಸೋದು ಒಳ್ಳೆಯದಲ್ಲ. ಆ ಕಾರಣದಿಂದ ಒಂದು 2ರಿಂದ 3 ಗಂಟೆ ನಾವು ಎಂಟಿ ಬಿಡ್ಬೋದು. ಅದ ನಂತರ ನಾವು ಅವುಗಳಿಗೆ ಫೀಡನ್ನು ಕೊಡಲೇಬೇಕಾಗ್ತದೆ.
ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.